ಈಗ ಅಷ್ಟು ಶಕ್ತಿ ಇಲ್ಲವಾ? ಯಾಕೆ SIT ಮಾಡಿದ್ವಿ, ಯಾಕೆ COD ಮಾಡಿದ್ವಿ, ಯಾಕೆ CID ಮಾಡಿದ್ವಿ, ಯಾಕೆ CBI ಮಾಡಿದ್ವಿ? ಇವ್ರಿಗೇನು ಶಕ್ತಿ ಇಲ್ವಾ? ಇವ್ರಿಗೆ ಸತ್ಯವನ್ನು ಕಂಡುಹಿಡಿಯೋ ಶಕ್ತಿ ಇಲ್ವಾ? ಹೇಳ್ಕೊಳ್ಳೋದು ನಮ್ಮ ಪೊಲೀಸರು ಸ್ಕಾಟ್ಲ್ಯಾಂಡ್ ಲೆವೆಲ್ದವ್ರು. ಮತ್ತು ರೆಡಿಯಾಗ್ರಿ ಸ್ಕಾಟ್ಲ್ಯಾಂಡ್ ಏನು ಒಂದು ಕಾಡು ಅದು ಸಣ್ಣದು ಬೆಳ್ದಂಗಡಿ, ಅದ್ರ ಬಾಜಿಗೆ ಒಂದು ಧರ್ಮಸ್ಥಳ, ಎಲ್ಲ ಕುಡಿದು ಎಷ್ಟು ಜನ ಜನಸಂಖ್ಯೆ ಒಂದು ಶಕ್ತಿ ಹುಡುಕ್ಲಿಕ್ಕೆ ಆಗ್ತಾಯಿಲ್ಲ ಅಂದ್ರೆ ನಮ್ಮ ಪೊಲೀಸ್ ವ್ಯವಸ್ಥೆ ಸೋಲಿದು. ಇದ್ರವ್ರು ಓಪನ್ ಒಪ್ಕೋಬೇಕಿದ್ದಾನೆ. ಅದ್ರ ಹಿಂದೆ ಯಾರಿದ್ದಾರೋ ಇಲ್ಲೋ ಆಮದು ಬೇರೆ ಹೇಳೋ ಕೆಲಸ ಮಾಡ್ಬೇಕಲ್ಲ, ಇಂಥವ್ರು ಮಾಡಿದಾರೆ ಅಂತೇಳಿ. ನಾವು ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ವಿ ನಮ್ಮ ಪೊಲೀಸ್ ವ್ಯವಸ್ಥೆಪ್ಪ ಅಂತಂದ್ರೆ ಸ್ಕಾಟ್ಲ್ಯಾಂಡ್ ಪೊಲೀಸ್ ಇದ್ದಂಗೆ ನಮ್ಮ ಆಗ ಹಿಡಿತಾರೋ ಎಲ್ಲ ಇಲ್ಲಿ ವ್ಯವಸ್ಥೆ. ಇಲ್ಲೆಲ್ಲ ಮುಂದಿದ್ದಾಗ ಹಿಡಿತಾ ಇಲ್ಲ ಅಂದಾಗ ನಾವು ಹೆಂಗೆ ಸ್ಕಾಟ್ಲ್ಯಾಂಡ್ ಪೊಲೀಸರು ತಿನ್ನು ಕರ್ಕೋಬೇಕಾಗ್ತದೆ ಅನ್ನೋದು ಅಷ್ಟು ಚರ್ಚಾ ವಿಷಯ ಅದು. ಏನೋ ಆಗಲಿ ಹೆಣ್ಣುಮಕ್ಕಳ ಎದ್ದು ನಿಂತಿದ್ದಾರೆ, ಪ್ರಶ್ನೆ ಮಾಡ್ತಾ ಇದ್ದಾರೆ, ಉತ್ತರ ಕೊಡೋ ಕೆಲಸ ಸಿದ್ದರಾಮಯ್ಯ ಮತ್ತು ಅವ್ರ ಕಂಪ್ನಿಯವ್ರದ್ದು. ಜೊತೆಗೆ DK ಅಂತಹ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ರಂತಹ ಗೃಹ ಮಂತ್ರಿ, ನಮ್ಮ ಇವತ್ತಿನ ಪರಮೇಶ್ವರ್ ಅಂತವ್ರಿಗೆಲ್ಲ ಉತ್ತರ ಕೊಡಬೇಕಾಗಿದೆ. ಇದಕ್ಕೆ ಲಘು ಮುಗಿಸಿ ಇನ್ವೆಸ್ಟಿಗೇಷನ್ನ ಮುಗಿಸ್ಬಿಟ್ಟಿದ್ದಾರೆ. ಅದನ್ನ ಈಗ ಕೈ ಕೊಟ್ಟಿದ್ದಾರೆ. ಅದು ಮತ್ತು ಇವರು ದೂರದಾರನ ಕರಿತಾ ಇದ್ದಾರೆ ಎನ್ಕ್ವೈರಿ ಮಾಡಲಿಕ್ಕೆ. ಇದು ಸೋಲಲ್ವಾ? ಸತ್ಯ ಹುಡ್ಕೋಲಿ ಇಟ್ಟಂಥ ಪ್ರಥಮ ಸೋಲಿನ ಹೆಜ್ಜೆ ಅಲ್ವ ಇದು? ಏನಂತೀರಿ ಇದಕ್ಕೆ ಸಿದ್ದರಾಮಯ್ಯನವರ? ನಿಮ್ಮ ಕಂಪ್ನಿ ಏನು ನಡ್ತದೆ, ನಿಮ್ಮ ಮಂತ್ರಿಗಳು ಏನಂತಾರೆ? ದಯವಿಟ್ಟು ಜನರಿಗೆ ಉತ್ತರ ಕೊಡ್ರಿ ಅಂತ ಹೇಳ್ತಾ, ಇದು ಇವತ್ತಿನವರೆಗೆ ನಡೆದಂಥ ಡೆವಲಪ್ಮೆಂಟ್. ಇದು ನಿಮ್ಗೆ ಲೈಕ್ ಆಗಿರ್ಬೋದು, ಲೈಕ್ ಆಗದೇ ಇರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬಿಟ್ರೆ S60 ನ್ಯೂಸ್ ಅರ್ಥ ಆಗ್ತದೆ. ಸಿದ್ದರಾಮಯ್ಯ ಸತ್ಯದ ಕೈಗಳಲ್ಲಿ ಒಂದು